ಈ ಕತೆ ಶುರುವಾಗೋದು ಈಮಿ ತನ್ನ ಕುಟುಂಬದ ಬಗ್ಗೆ ನಮಗೆ ಪರಿಚಯ ಮಾಡಿಕೊಡೋದರೊಂದಿಗೆ. ಕ್ರೂಡ್ಸ್ ಅನ್ನೋ ಈ ಕುಟುಂಬದವರು ಪಕ್ಕಾ ಗುಹೆವಾಸಿಗಳು. ಇವರು ಹೆಚ್ಚಾಗಿ ಗುಹೆಯೊಳಗೆ ಕಾಲ ಕಳೀತಾರೆ, ಊಟಕ್ಕಾಗಿ ಬೇಟೆಯಾಡಬೇಕಾದಾಗ ಮಾತ್ರ ಹೊರಗೆ ಬರ್ತಾರೆ. ಇವರ ಸುತ್ತಮುತ್ತಲಿದ್ದ ನೆರೆಹೊರೆಯವರೆಲ್ಲ ಕಾಡು ಪ್ರಾಣಿಗಳ ದಾಳಿಗೆ ಸಿಲುಕಿ ಸತ್ತು ಹೋಗಿದ್ದಾರೆ. ಈಗ ಉಳಿದಿರೋದು ಇವರೊಂದೇ ಕುಟುಂಬ. ಈಮಿ ಅಪ್ಪನ ಕಟ್ಟುನಿಟ್ಟಾದ ನಿಯಮಗಳಿಂದಾಗಿ ಮಾತ್ರ ಕ್ರೂಡ್ಸ್ ಕುಟುಂಬದವರು ಇನ್ನೂ ಜೀವಂತವಾಗಿದ್ದಾರೆ. ಅಪ್ಪ ಗ್ರೆಗ್ ಬೆಳಗ್ಗೆನೆ ಗುಹೆಯ ಎದುರಿದ್ದ ಕಾಡು ಮೃಗಗಳನ್ನೆಲ್ಲ ಬೆದರಿಸಿ ಅಟ್ಟೋದರೊಂದಿಗೆ ದಿನ ಶುರು ಮಾಡ್ತಾನೆ. ಆ ತಕ್ಷಣ ಈಮಿ ಹೊರಗೆ ಬರ್ತಾಳೆ. ಅಷ್ಟರಲ್ಲಿ ಚಿಕ್ಕ ತಂಗಿ ಸ್ಯಾಂಡಿ ಒಂದು ದೊಡ್ಡ ಸೊಳ್ಳೆಯನ್ನು ಹಿಡಿದುಕೊಳ್ಳುತ್ತಾಳೆ. ಹಾಗಾಗಿ ಅಮ್ಮ ಉಗ್ಗ ಆಕೆಯ ಹಿಂದೆ ಓಡಬೇಕಾಗುತ್ತೆ. ತಮ್ಮ ತಂಕರ್ಗೆ ಹೊರಗೆ ಹೆಜ್ಜೆ ಇಡಲು ತುಂಬಾ ಭಯ. ಆದರೆ ಗ್ರೆಗ್ ಮೃಗದಂತೆ ಕೂಗಿದ ತಕ್ಷಣ ತಂಕರ್ ತನ್ನ ಕಾಡು ಸ್ವಭಾವವನ್ನು ತೋರಿಸುತ್ತಾ ಹೊರಗೆ ಓಡಿ ಬರ್ತಾನೆ. ಕೊನೆಗೆ ಅಜ್ಜಿ ಬರ್ತಾಳೆ. ಆಮೇಲೆ ಎಲ್ಲರೂ ಸೇರಿ ತಿಂಡಿಗೆ ಬೇಟೆಯಾಡಲು ಹೊರಡ್ತಾರೆ. ಮೊಟ್ಟೆ ಕದಿಯಲು ಅವರು ಒಂದು ದೊಡ್ಡ ಹಕ್ಕಿಯನ್ನು ನೋಡ್ತಾರೆ. ಹಕ್ಕಿಯ ಗಮನ ಬೇರೆಡೆ ಇದ್ದಾಗ ಆಹಾರ ತರಲು ಯಾರು ಹೋಗಬೇಕು ಅಂತ ನಿರ್ಧರಿಸಲು ಗ್ರೆಗ್ ಕಲ್ಲನ್ನು ರುಗಿಸ್ತಾನೆ. ಥಂಕರ್ ಮೊಟ್ಟೆ ತರಲು ಧಾವಿಸ್ತಾನೆ, ಆದರೆ ಹಕ್ಕಿ ಅದನ್ನು ಮತ್ತೆ ಕಸಿದುಕೊಳ್ಳುತ್ತೆ. ನಂತರ ಉಗ್ಗ ಸ್ಯಾಂಡಿಯನ್ನ ಬಿಟ್ಟು ಹಕ್ಕಿಯ ಹಿಂದೆ ಅಟ್ಟಾಡಿಸ್ತಾಳೆ. ಮಧ್ಯದಲ್ಲಿ ಒಂದೆರಡು ಅಳಿಲುಗಳು ಆ ಮೊಟ್ಟೆಯನ್ನು ಕದ್ದು ಓಡ್ತಾವೆ. ಅದೃಷ್ಟವಶಾತ್ ಅಜ್ಜಿ ಅದನ್ನು ಮತ್ತೆ ಕಸಿದುಕೊಳ್ಳುತ್ತಾಳೆ, ಆದರೆ ಹಲ್ಲಿಗಳ ಹಿಂಡು ಆಕೆಯ ಮೇಲೆ ದಾಳಿ ಮಾಡುತ್ತೆ. ಮುಂದೆ ಈಮಿ ಬಂದು ಮೊಟ್ಟೆಯನ್ನು ಹಿಡಿದು ತನ್ನ ಅಪ್ಪನಿಗೆ ತೂರಿ ಎಸೆಯುತ್ತಾಳೆ. ಆಕಸ್ಮಿಕವಾಗಿ ಅವರು ಒಂದು ಪ್ರಾಣಿಯನ್ನು ಎಬ್ಬಿಸಿಬಿಡ್ತಾರೆ. ಅದು ತಕ್ಷಣ ಇವರನ್ನು ಬೇಟೆಯಾಡಲು ಹಿಂದೆ ಬೀಳುತ್ತೆ. ಹಾಗಾಗಿ ಗ್ರೆಗ್ ಇಡೀ ಕುಟುಂಬವನ್ನು ಒಂದು ಆನೆಯ ಬೆನ್ನಿನ ಮೇಲೆ ತೂರಿ ಎಸೆದು ಬಿಡ್ತಾನೆ. ಹೀಗೆ ಅವರು ಅಲ್ಲಿಂದ ತಪ್ಪಿಸಿಕೊಂಡು ಗುಹೆಗೆ ಹಿಂತಿರುಗುತ್ತಾರೆ. ಕೊನೆಗೂ ಪ್ರತಿಯೊಬ್ಬರಿಗೂ ಆ ಮೊಟ್ಟೆಯ ಸಣ್ಣ ತುಂಡು ಸಿಗುತ್ತೆ. ಆದರೆ ಗ್ರೆಗ್ಗೆ ಮಾತ್ರ ಒಂದೇ ಒಂದು ಹನಿ ರಸ ಸಿಗುತ್ತೆ. ಸೂರ್ಯ ಮುಳುಗುತ್ತಿರುವುದನ್ನು ನೋಡಿ ಕುಟುಂಬದವರೆಲ್ಲ ಗುಹೆಯೊಳಗೆ ಹೋಗ್ತಾರೆ. ಆದರೆ ಈಮಿ ಮಾತ್ರ ಸೂರ್ಯಾಸ್ತ ನೋಡಲು ಕಲ್ಲಿನ ಗೋಡೆಯನ್ನು ಹತ್ತುತ್ತಾಳೆ. ಕೆಳಗೆ ಇಳಿ ಅಂತ ಅಪ್ಪ ಗದರಿಸ್ತಾನೆ. ಅಷ್ಟರಲ್ಲಿ ಇನ್ನೊಂದು ಪ್ರಾಣಿ ಇವರನ್ನು ಅಟ್ಟಾಡಿಸುತ್ತೆ. ಆದರೂ ಇಬ್ಬರೂ ಸುರಕ್ಷಿತವಾಗಿ ಗುಹೆ ತಲುಪ್ತಾರೆ. ಈಮಿಗೆ ಗುಹೆಯ ಜೀವನ ಇಷ್ಟವಿಲ್ಲದಿರುವುದು ಮತ್ತು ಅಪ್ಪನ ಕಟ್ಟುನಿಟ್ಟಿನ ನಿಯಮಗಳನ್ನು ಪಾಲಿಸದಿರುವ ಬಗ್ಗೆ ಇಬ್ಬರ ನಡುವೆ ದೊಡ್ಡ ಜಗಳ ನಡೆಯುತ್ತೆ. ಆಮೇಲೆ ಗ್ರೆಗ್ ಹೊಸದೇನನ್ನಾದರೂ ಮಾಡಲು ಹೋದರೆ ಸತ್ತು ಹೋಗ್ತೀಯಾ ಅಂತ ಜೋಗುಳದ ಕತೆ ಹೇಳಿ ಎಲ್ಲರೂ ಮಲಗುತ್ತಾರೆ. ನಡುರಾತ್ರಿಯಲ್ಲಿ ಈಮಿ ಎಚ್ಚರಗೊಂಡು ಒಂದು ವಿಚಿತ್ರವಾದ ಹೊಳೆಯುವ ಬೆಳಕನ್ನು ನೋಡಿ ಅದರ ಬೆನ್ನತ್ತಿ ಕದ್ದು ಹೊರಗೆ ಹೋಗ್ತಾಳೆ. ಅಲ್ಲಿ ಪಂಜು ಹಿಡಿದುಕೊಂಡಿರುವ ಗ್ಯಾರಿ ಎಂಬ ಹುಡುಗ ಸಿಗ್ತಾನೆ. ಆ ಹುಡುಗ ತನ್ನ ಹೆಸರು ಗ್ಯಾರಿ ಎಂದು ಪರಿಚಯಿಸಿಕೊಳ್ಳುತ್ತಾನೆ. ಅವರಿಬ್ಬರ ನಡುವೆ ಮಾತಿಗೆ ಮಾತು ಬೆಳೆದು ಬೆಂಕಿ ಆರಿ ಹೋಗಲು ಶುರುವಾಗುತ್ತೆ. ಗ್ಯಾರಿ ಅದನ್ನು ಮತ್ತೆ ಉರಿಸ್ತಾನೆ. ಇದನ್ನು ನೋಡಿ ಈಮಿ ಆಶ್ಚರ್ಯಚಕಿತಳಾಗಿ ತನಗೂ ಬೆಂಕಿ ಮಾಡಿ ಕೊಡುವಂತೆ ಆತನನ್ನು ಪೀಡಿಸ್ತಾಳೆ. ಗ್ಯಾರಿ ತನ್ನ ಸಾಕುಪ್ರಾಣಿಯಾದ ಸ್ಲಾತ್ ಅನ್ನು ತೋರಿಸ್ತಾನೆ. ಪ್ರಪಂಚ ಅಂತ್ಯವಾಗುತ್ತಿದೆ ಎಂದು ಆಕೆಗೆ ಎಚ್ಚರಿಸಿ ತನ್ನ ಜೊತೆ ಬರಲು ಕೇಳ್ತಾನೆ. ಆದರೆ ಈಮಿ ತನ್ನ ಕುಟುಂಬವನ್ನು ಬಿಟ್ಟು ಬರಲು ಒಪ್ಪುವುದಿಲ್ಲ. ಹಾಗಾಗಿ ಗ್ಯಾರಿ ಅಲ್ಲಿಂದ ಹೊರಟು ಹೋಗ್ತಾನೆ. ಆಕೆಯ ಅಪ್ಪ ಹುಡುಕಿಕೊಂಡು ಬಂದು ಇಬ್ಬರೂ ಗುಹೆಗೆ ಹಿಂತಿರುಗುತ್ತಾರೆ. ತನಗೆ ಒಬ್ಬ ಹುಡುಗ ಸಿಕ್ಕಿದ ವಿಚಾರವನ್ನು ಈಮಿ ಹೇಳಿದಾಗ ಕುಟುಂಬದವರೆಲ್ಲ ಗೊಂದಲಕ್ಕೊಳಗಾಗಿ ಆಕೆಗೆ ಶಿಕ್ಷೆ ನೀಡ್ತಾರೆ. ಆದರೆ ಆಕೆಗೆ ಶಿಕ್ಷೆ ಕೊಡುವಷ್ಟರಲ್ಲಿ ಭೀಕರ ಭೂಕಂಪ ಸಂಭವಿಸುತ್ತೆ. ಬಂಡೆಗಳು ಬೀಳುತ್ತಿದ್ದಂತೆ ಎಲ್ಲರೂ ಗುಹೆಯತ್ತ ಧಾವಿಸ್ತಾರೆ. ಭೂಕಂಪ ನಿಂತ ಮೇಲೆ ನೋಡಿದರೆ ಇವರ ಮನೆ ಗುಹೆ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿರುತ್ತೆ. ಬಂಡೆಗಳ ಆಚೆಗೆ ಕಣ್ಣಾಯಿಸಿದಾಗ ಸುಂದರವಾದ ಕಾಡು ಕಾಣಿಸುತ್ತೆ. ಅಷ್ಟರಲ್ಲಿ ಮತ್ತೆ ಆ ಕಾಡುಮೃಗ ಇವರನ್ನು ಅಟ್ಟಾಡಿಸುತ್ತೆ. ತಪ್ಪಿಸಿಕೊಳ್ಳಲು ಅವರು ಎತ್ತರದ ಕಂದಕದಿಂದ ಕೆಳಗೆ ಹಾರಬೇಕಾಗುತ್ತೆ. ದಟ್ಟವಾದ ಕಾಡಿನಲ್ಲಿ ಅಲೆದಾಡಿದ ನಂತರ ಅವರಿಗೆ ಆಕ್ರಮಣಕಾರಿ ಕೋತಿಗಳ ಹಿಂಡು ಎದುರಾಗಿ ಗ್ರೆಗ್ಗೆ ಥಳಿಸುತ್ತವೆ. ಆದರೆ ದೊಡ್ಡ ಬಣ್ಣದ ಹುಲಿ ಬಂದಾಗ ಆ ಕೋತಿಗಳು ಓಡಿಹೋಗುತ್ತವೆ. ಕ್ರೂಡ್ಸ್ ಕುಟುಂಬದವರು ತಮ್ಮ ಪ್ರಾಣ ಉಳಿಸಿಕೊಳ್ಳಲು ಓಡ್ತಾರೆ. ರಾತ್ರಿಯಾಗುತ್ತಿದ್ದಂತೆ ಮಾಂಸ ತಿನ್ನುವ ಹಕ್ಕಿಗಳ ಗುಂಪು ಬಂದು ಇತರೆ ಪ್ರಾಣಿಗಳನ್ನು ಇಡೀ ನುಂಗಲು ಶುರು ಮಾಡುತ್ತೆ. ಎಲ್ಲರೂ ಬರಿಯಾಗುತ್ತಾರೆ. ಆದರೆ ಈಮಿಗೆ ಗ್ಯಾರಿಯನ್ನು ಕರೆಯಲು ಕೊಂಬಿನ ಸದ್ದು ಮಾಡುವುದು ನೆನಪಾಗಿ ಊದುತ್ತಾಳೆ. ಗ್ಯಾರಿ ಓಡಿಬಂದು ಅವರನ್ನು ರಕ್ಷಿಸ್ತಾನೆ. ಆತ ತಕ್ಷಣ ಬೆಂಕಿ ಹೊತ್ತಿಸಿ ಆ ಭಯಾನಕ ಹಕ್ಕಿಗಳನ್ನು ಬೆದರಿಸಿ ಓಡಿಸ್ತಾನೆ. ಕ್ರೂಡ್ಸ್ ಕುಟುಂಬದವರಿಗೆ ಗ್ಯಾರಿ ಮತ್ತು ಈ ಬೆಂಕಿ ತುಂಬಾ ವಿಚಿತ್ರ ಎನಿಸುತ್ತೆ. ಬೆಂಕಿ ಎಂದರೆ ಸೂರ್ಯನ ತುಂಡು ಎಂದು ಅವರು ಭಾವಿಸ್ತಾರೆ. ಬೆಂಕಿ ಹೇಗೆ ಕೆಲಸ ಮಾಡುತ್ತೆ ಎಂದು ತಿಳಿಯದೆ ಅವರು ಆಕಸ್ಮಿಕವಾಗಿ ಸುತ್ತಲಿನ ವಸ್ತುವನ್ನೆಲ್ಲ ಸುಡಲು ಶುರು ಮಾಡ್ತಾರೆ. ಕೊನೆಗೆ ಒಂದು ದೊಡ್ಡ ಜೋಳದ ದಂಟನ್ನು ಬೇಯಿಸಿಬಿಡ್ತಾರೆ. ಅದು ರಾಕೆಟ್ನಂತೆ ಹಾರಿ ದೊಡ್ಡ ಪಾಪ್ಕಾರ್ನ್ ಆಗಿ ಬದಲಾಗುತ್ತೆ. ಗ್ಯಾರಿ ಈ ಹುಚ್ಚು ಕುಟುಂಬದಿಂದ ತಪ್ಪಿಸಿಕೊಂಡು ಓಡಲು ಯತ್ನಿಸ್ತಾನೆ. ಆದರೆ ಈಮಿ ಆತನನ್ನು ತಡೆದು ಹೋಗಲು ಬಿಡುವುದಿಲ್ಲ. ಹೊಸ ಗುಹೆ ಸಿಗುವವರೆಗೆ ಗ್ಯಾರಿಯನ್ನು ಜೊತೆಯಲ್ಲೇ ಇಟ್ಟುಕೊಳ್ಳುವುದು ಒಳಿತು ಎಂದು ನಿರ್ಧರಿಸುತ್ತಾರೆ. ಹಾಗಾಗಿ ಗ್ರೆಗ್ ಗ್ಯಾರಿಯನ್ನು ಮರದ ಟೊಳ್ಳಿನಲ್ಲಿ ಬಂಧಿಸ್ತಾನೆ. ಆದರೆ ಗ್ಯಾರಿ ಅಲ್ಲಿಯೇ ಇದ್ದುಕೊಂಡು ಪ್ರಪಂಚ ನಾಶವಾಗುತ್ತಿರುವುದರಿಂದ ಎತ್ತರದ ಬೆಟ್ಟದ ಕಡೆಗೆ ಹೋಗಬೇಕು ಎಂದು ಹೇಳ್ತಾನೆ. ವಾಪಸ್ ಹೋಗಲು ದಾರಿಯಿಲ್ಲದಿರುವುದನ್ನು ಕಂಡು ಗ್ರೆಗ್ ಬೆಟ್ಟಕ್ಕೆ ಹೋಗಲು ಒಪ್ಪಿಕೊಳ್ತಾನೆ. ದಾರಿಯುದ್ದಕ್ಕೂ ಅವರು ಜಗಳವಾಡುತ್ತಾ ಸಾಗ್ತಾರೆ. ಕೊನೆಗೆ ಸುಸ್ತಾಗಿ ಹಸಿವಿನಿಂದ ಕಂಗೆಡ್ತಾರೆ.
ಗ್ರೆಗ್ ಇನ್ನೊಂದು ಹಕ್ಕಿಯನ್ನು ನೋಡಿ ಟಂಕರ್ಗೆ ಅದನ್ನು ಹಿಡಿಯಲು ಹೇಳ್ತಾನೆ, ಆದರೆ ಇಬ್ಬರೂ ಎಡವಿ ಮೊಟ್ಟೆಯನ್ನು ಕೈಚೆಲ್ಲುತ್ತಾರೆ. ಆಮೇಲೆ ಗ್ರೆಗ್ ಇಡೀ ಕುಟುಂಬ ಹಂಚಿಕೊಳ್ಳಲು ಒಂದು ಸಣ್ಣ ಚೇಳನ್ನು ತರ್ತಾನೆ, ಆದರೆ ಅಜ್ಜಿಗೆ ಇನ್ನೂ ಹಸಿವಿದ್ದ ಕಾರಣ ಟಂಕರ್ನನ್ನೇ ತಿನ್ನಲು ಹೋಗ್ತಾಳೆ. ಗ್ಯಾರಿ ತನ್ನ ಸಾಕುಪ್ರಾಣಿಯ ನೆರವಿನಿಂದ ಕಾಲ್ಕೀಳಲು ನೋಡ್ತಾನೆ, ಆದರೆ ಈಮಿ ಆತನನ್ನು ಹಿಡಿದು ಬಿಡ್ತಾಳೆ. ಆಗ ಗ್ಯಾರಿ ತನಗೆ ಹಸಿವೆಯಾಗಿದೆ ಎಂದು ಒಪ್ಪಿಕೊಂಡು ನಿಜವಾದ ಆಹಾರ ಬೇಟೆಯಾಡಲು ಸಹಾಯ ಮಾಡ್ತೀಯಾ ಅಂತ ಕೇಳ್ತಾನೆ. ಇಬ್ಬರೂ ಸೇರಿ ಹೊರಡ್ತಾರೆ. ಗ್ಯಾರಿ ಒಂದು ಬುದ್ಧಿವಂತಿಕೆಯ ಬಲೆ ಹೆಣೆಯುತ್ತಾನೆ, ಹಕ್ಕಿಯ ಧ್ವನಿ ಮಾಡಿ ಅದನ್ನು ಬಲೆಗೆ ಕೆಡವಲು ಯತ್ನಿಸುತ್ತಾರೆ. ಆದರೆ ಇವರ ಎಡವಟ್ಟಿನಿಂದಾಗಿ ಹಕ್ಕಿಗೆ ಇದು ತಂತ್ರವೆಂದು ತಿಳಿಯುತ್ತೆ. ಹಕ್ಕಿ ಗ್ಯಾರಿಯನ್ನು ದೂರಕ್ಕೆ ತೂರಿ ಎಸೆಯುತ್ತೆ. ಆತ ಮತ್ತೆ ತನ್ನ ಮರದ ಟೊಳ್ಳಿನಲ್ಲೇ ಬೀಳ್ತಾನೆ ಮತ್ತು ಈಮಿಯ ಬೆನ್ನತ್ತುತ್ತೆ. ಕೊನೆಗೆ ಆ ಹಕ್ಕಿಯೇ ಬಲೆಯಲ್ಲಿ ಬೀಳುತ್ತೆ. ಕ್ರೂಡ್ಸ್ ಕುಟುಂಬದವರು ಆ ಹಕ್ಕಿಯನ್ನು ಬೇಯಿಸಿ ಹೊಟ್ಟೆಬಾಕರಂತೆ ತಿನ್ನೋದನ್ನು ನೋಡಿ ಗ್ಯಾರಿಗೆ ಭಯವಾಗುತ್ತೆ. ಊಟದ ನಂತರ ಗ್ರೆಗ್ ಎಲ್ಲರಿಗೂ ಒಂದು ಕತೆ ಹೇಳ್ತಾನೆ. ನಿಯಮ ಮೀರಿ ಗುಹೆಯಿಂದ ಹೊರಬಂದ ಸಣ್ಣ ಹೆಣ್ಣು ಹುಲಿಯೊಂದರ ಮನೆ ನಾಶವಾಯಿತು. ಆ ಕುಟುಂಬ ಅನಿಕೇತನವಾಗಿ ಅಪರಿಚಿತನ ಜೊತೆ ಹೋಗಿ ಭೀಕರವಾಗಿ ಸತ್ತುಹೋಯಿತು ಅಂತ. ಈ ಕತೆ ನಿರಾಸೆ ಮೂಡಿಸಿದ್ದರಿಂದ ಗ್ಯಾರಿ ಒಂದು ಉತ್ತಮ ಕತೆ ಹೇಳ್ತಾನೆ. ಆತನ ಕತೆಯಲ್ಲಿ ಧೈರ್ಯಶಾಲಿ ಹೆಣ್ಣು ಹುಲಿ ಕತ್ತಲೆಯ ಗುಹೆಯಿಂದ ತಪ್ಪಿಸಿಕೊಂಡು ಕಂದಕಕ್ಕೆ ಬಂದು ಜಾದೂಯಿ ಬೆಳಕನ್ನು ನೋಡಿ ಜಿಗಿಯುತ್ತೆ. ಕೆಳಗೆ ಬೀಳುವ ಬದಲು ಅದು ನಾಳೆ ಟುಮಾರೋ ಎಂಬ ಮಾಂತ್ರಿಕ ಲೋಕಕ್ಕೆ ಹಾರಿ ತಲುಪುತ್ತೆ. ಅಲ್ಲಿ ಎಲ್ಲವೂ ಅದ್ಭುತವಾಗಿರುತ್ತದೆ. ಅಂತಹ ಜಾಗ ನಿಜವಾಗಿಲ್ಲ, ನಮಗೆ ಬೇಕಾಗಿರೋದು ಸುರಕ್ಷಿತವಾದ ಕತ್ತಲೆಯ ಗುಹೆ ಎಂದು ಗ್ರೆಗ್ ವಾದಿಸ್ತಾನೆ. ನಂತರ ಎಲ್ಲರನ್ನೂ ಮಲಗಿಸ್ತಾನೆ. ಮರುದಿನ ಬೆಳಗ್ಗೆ ಎದ್ದಾಗ ನೆಲದಲ್ಲಿ ದೊಡ್ಡ ಬಿರುಕುಗಳು ಕಾಣಿಸ್ತಾವೆ. ಹೆಣ್ಣು ಹುಲಿ ಹಾರಲು ಹೇಗೆ ಕಲಿತಿತು ಎಂದು ಈಮಿ ಗ್ಯಾರಿಯನ್ನು ಕೇಳ್ತಾಳೆ. ನನ್ನನ್ನು ಈ ಮರದ ಟೊಳ್ಳಿನಿಂದ ಹೊರಗೆ ತಂದರೆ ಮಾತ್ರ ರಹಸ್ಯ ಹೇಳ್ತೀನಿ ಅಂತ ಗ್ಯಾರಿ ಹೇಳ್ತಾನೆ. ಹಾಗಾಗಿ ಈಮಿ ತನ್ನ ತಮ್ಮ ಟಂಕರ್ನನ್ನು ಆ ಟೊಳ್ಳಿಗೆ ತಳ್ಳಿ ಅದನ್ನು ಮುರಿದು ಗ್ಯಾರಿಯನ್ನು ಮುಕ್ತಗೊಳಿಸ್ತಾಳೆ. ಗ್ರೆಗ್ ಗ್ಯಾರಿಯ ಹಿಂದೆ ಓಡಲು ಯತ್ನಿಸ್ತಾನೆ, ಆದರೆ ಆತನ ಬರಿಗಾಲುಗಳು ಚೂಪಾದ ಕಲ್ಲುಗಳಿಗೆ ತಾಗಿ ಗಾಯಗೊಳ್ಳುತ್ತವೆ. ಆದರೆ ಗ್ಯಾರಿ ಪಾದರಕ್ಷೆ ಧರಿಸಿದ್ದರಿಂದ ನಿರಾಳವಾಗಿದ್ದ ಗ್ರೆಗ್ ಓಡಲು ಯತ್ನಿಸಿದರೂ ನೋವು ಹೆಚ್ಚಾಗಿ ಸುಮ್ಮನಾಗ್ತಾನೆ. ಕಷ್ಟಕರ ಹಾದಿಯಲ್ಲಿ ಸಾಗಲು ಸಹಾಯವಾಗಲಿ ಎಂದು ಗ್ಯಾರಿ ಇಡೀ ಕುಟುಂಬಕ್ಕೆ ಚಪ್ಪಲಿಗಳನ್ನು ಮಾಡಿಕೊಡ್ತಾನೆ. ಇದು ಈಮಿಗೆ ತುಂಬಾ ಇಷ್ಟವಾಗುತ್ತೆ. ಮುಂದುವರಿದಂತೆ ಅವರಿಗೆ ಮತ್ತೆ ಆ ಕೋತಿಗಳು ಸಿಗ್ತಾವೆ. ಈ ಬಾರಿ ಅವು ಬಾಳೆಹಣ್ಣು ಕೊಡ್ತಾವೆ ಮತ್ತು ದೊಡ್ಡ ಮರದ ಕಾಲಿನ ಕೋಲುಗಳ ಮೇಲೆ ನಡೆದು ಅಪಾಯಕಾರಿ ಹುಲಿಯನ್ನು ದಾಟಿ ಹೋಗ್ತಾರೆ. ದಾರಿಯಲ್ಲಿ ಗ್ಯಾರಿ ಹೆಣ್ಣು ಹುಲಿ ಹೇಗೆ ನಾಳೆಗೆ ಹಾರಿತು ಎಂಬ ಕತೆಯ ಬಾಕಿ ಭಾಗವನ್ನು ವಿವರಿಸ್ತಾನೆ. ಅವರು ಮರದ ಹಲಗೆಗಳ ಮೇಲೆ ಕಂದಕದಿಂದ ಜಾರಿಕೊಂಡು ಕೆಳಗೆ ಬರ್ತಾರೆ. ಆದರೆ ಗ್ರೆಗ್ ಮಾತ್ರ ಹಠ ಹಿಡಿದು ಬರಲು ಒಪ್ಪುವುದಿಲ್ಲ. ಅವರು ಮೊದಲ ಬಾರಿಗೆ ಮಳೆಯನ್ನು ಅನುಭವಿಸಿ ಸರೋವರದಲ್ಲಿ ಈಜಾಡ್ತಾರೆ. ಗ್ರೆಗ್ ನೀರಿಗೆ ಹಾರಿದಾಗ ಕೆಳಗಿದ್ದ ಅದೇ ಹುಲಿಯ ಪಕ್ಕದಲ್ಲೇ ಬೀಳ್ತಾನೆ. ನಂತರ ಗ್ಯಾರಿ ಶಂಖಗಳನ್ನು ಕೊಟ್ಟು ಸದ್ದು ಮಾಡಲು ಬಳಸಿ ಬೇಗನೆ ಜಾಗ ಹುಡುಕಲು ಬೇರೆ ಬೇರೆಯಾಗಿ ಹೋಗೋಣ ಅಂತ ಸಲಹೆ ನೀಡ್ತಾನೆ. ಆದರೆ ಗ್ರೆಗ್ ಕುಟುಂಬ ಒಂದಾಗಿಯೇ ಇರಬೇಕು ಎಂದು ಪಟ್ಟು ಹಿಡಿತಾನೆ. ಅಷ್ಟರಲ್ಲಿ ಭಾರೀ ಭೂಕಂಪ ಸಂಭವಿಸಿ ಎಲ್ಲರೂ ಬೇರೆ ಬೇರೆ ದಿಕ್ಕಿನಲ್ಲಿ ಕಲ್ಲಿನ ವ್ಯೂಹದೊಳಗೆ ಬೀಳ್ತಾರೆ. ಹೆಂಗಸರು ನರಭಕ್ಷಕ ಹೂವುಗಳ ಜಾಗಕ್ಕೆ ತಲುಪ್ತಾರೆ. ಟಂಕರ್ ಒಬ್ಬನೇ ಸಿಲುಕಿ ಸಣ್ಣ ಮೊಸಳೆ ನಾಯಿಯನ್ನು ನೋಡಿ ಹೆದರ್ತಾನೆ. ಈಮಿ ಸುಂದರ ಸ್ಫಟಿಕಗಳ ಜಾಗದಲ್ಲಿ ಬಿದ್ದಾಗ ಗ್ಯಾರಿ ಆಕೆಯನ್ನು ಕಾಯ್ತಾನೆ. ಗ್ರೆಗ್ ಮಾತ್ರ ದಾರಿ ಸಿಗದೆ ಸುತ್ತಲೂ ತಿರುಗುತ್ತಾ ಕಳೆದು ಹೋಗ್ತಾನೆ. ಹೆಂಗಸರು ಹೂವಿನ ವೇಷ ಧರಿಸಿ ಕೊಲೆಗಡುಕ ಗಿಡಗಳಿಂದ ತಪ್ಪಿಸಿಕೊಳ್ತಾರೆ. ಟಂಕರ್ ಆ ಮೊಸಳೆ ನಾಯಿಯೊಂದಿಗೆ ಗೆಳೆತನ ಮಾಡಿಕೊಳ್ತಾನೆ. ಈಮಿ ಗ್ಯಾರಿಯೊಂದಿಗೆ ವ್ಯೂಹದಿಂದ ಹೊರಬಂದು ಸೂರ್ಯನನ್ನು ನೋಡ್ತಾಳೆ. ಶೀಘ್ರದಲ್ಲೇ ಗ್ರೆಗ್ ಹೊರತುಪಡಿಸಿ ಇಡೀ ಕುಟುಂಬ ಒಂದಾಗುತ್ತೆ. ಗ್ರೆಗ್ ಶಂಖ ಊದಿ ಸಹಾಯ ಕೇಳಿದಾಗ ಉಗ್ಗ ಆತನನ್ನು ಕರೆತರಲು ಮತ್ತೆ ವ್ಯೂಹದೊಳಗೆ ಹೋಗ್ತಾಳೆ. ಕುಟುಂಬದವರೆಲ್ಲ ದೊಡ್ಡ ಮರವನ್ನು ಹತ್ತಿ ಕುಳಿತರೂ ಗ್ರೆಗ್ ಮೇಲೆ ಬರಲು ನಿರಾಕರಿಸಿ ಒಂಟಿತನದಿಂದ ಬೇಸರಪಡ್ತಾನೆ. ಉಗ್ಗಾ ಕೂಡ ಆತನ ಹಠಕ್ಕೆ ಬೇಸತ್ತು ಗ್ಯಾರಿಗೆ ಧನ್ಯವಾದ ಹೇಳಲು ಮರ ಹತ್ತುತ್ತಾಳೆ. ಕೆಳಗೆ ನೋಡಿದಾಗ ನೆಲಬಿರುಕು ಬಿಟ್ಟು ಲಾವಾರಸ ಹರಿಯುವುದು ಕಾಣಿಸುತ್ತೆ. ಅವರು ಮರದ ತುದಿಗೆ ಹತ್ತಿ ರಾತ್ರಿಯ ನಕ್ಷತ್ರಗಳನ್ನು ನೋಡ್ತಾರೆ. ಈಮಿ ಗ್ಯಾರಿಯೊಂದಿಗೆ ಎಂದೆಂದಿಗೂ ಇರಲು ಬಯಸೋದಾಗಿ ಹೇಳ್ತಾಳೆ. ಅಜ್ಜಿಯೂ ಅವರ ಜೊತೆ ಬರಲು ಬಯಸ್ತಾಳೆ, ಆದರೆ ಉಗ್ಗಾ ಗ್ರೆಗ್ನನ್ನು ಬಿಟ್ಟು ಹೋಗಲು ಸಾಧ್ಯವಿಲ್ಲ ಎನ್ನುತ್ತಾಳೆ. ಗ್ರೆಗ್ಗೆ ರಕ್ಷಿಸುವುದೇ ಗೊತ್ತಿಲ್ಲ, ಆತ ಏನಾದರೂ ಒಂದು ಒಳ್ಳೆ ಐಡಿಯಾ ಕೊಟ್ರೆ ತನಗೆ ಹಾರ್ಟ್ ಅಟ್ಯಾಕ್ ಆಗಿ ಸತ್ತು ಹೋಗ್ತೀನಿ ಅಂತ ಅಜ್ಜಿ ತಮಾಷೆ ಮಾಡ್ತಾಳೆ. ಇದನ್ನು ಕೇಳಿಸಿಕೊಂಡ ಗ್ರೆಗ್ ತಾನು ಏನೆಂದು ಸಾಬೀತುಪಡಿಸಲು ಉತ್ಸಾಹಗೊಳ್ತಾನೆ. ಮರುದಿನ ಬೆಳಗ್ಗೆ ಆತ ವಿಚಿತ್ರ ವಿಗ್ ಧರಿಸಿ ಉರುಳುವ ಕಲ್ಲಿನ ವಾಹನ ಮತ್ತು ಚಲಿಸುವ ಕಲ್ಲಿನ ಮನೆ ಮುಂತಾದ ವಿಚಿತ್ರ ನೂತನ ಆವಿಷ್ಕಾರಗಳನ್ನು ತೋರಿಸಲು ಯತ್ನಿಸುತ್ತಾನೆ. ನಿರೀಕ್ಷೆಯಂತೆಯೇ ಪ್ರತಿಯೊಂದು ಐಡಿಯಾ ಶೋಚನೀಯವಾಗಿ ವಿಫಲವಾಗುತ್ತೆ. ತನ್ನ ಕುಟುಂಬದ ಗೌರವವನ್ನು ಮತ್ತೆ ಗಳಿಸಲು ಹೀಗೆ ಮಾಡಿದೆ ಎಂದು ಆತ ಒಪ್ಪಿಕೊಳ್ತಾನೆ. ನಂತರ ಅವರು ಬೆಟ್ಟದ ಹತ್ತಿರ ತಲುಪ್ತಾರೆ. ಅಷ್ಟರಲ್ಲಿ ಇನ್ನೊಂದು ಭಾರೀ ಭೂಕಂಪವಾಗಿ ಗ್ರೆಗ್ ಎಲ್ಲರನ್ನೂ ಗುಹೆಯೊಳಗೆ ಹೋಗಲು ಹೇಳ್ತಾನೆ. ಆದರೆ ಕುಟುಂಬದವರು ಗ್ಯಾರಿಯೊಂದಿಗೆ ಸೂರ್ಯನ ಕಡೆಗೆ ಹೋಗಲು ಬಯಸಿ ನಿರಾಕರಿಸುತ್ತಾರೆ. ಇದರಿಂದ ಕೋಪಗೊಂಡ ಗ್ರೆಗ್ ಗ್ಯಾರಿಯ ಮೇಲೆ ದಾಳಿ ಮಾಡ್ತಾನೆ. ಇಬ್ಬರೂ ಆಳವಾದ ತಾರಿನ ಕುಂಡಕ್ಕೆ ಬಿದ್ದು ಮುಳುಗಲು ಶುರುವಾಗ್ತಾರೆ. ಕತ್ತಲಲ್ಲಿ ಅಡಗಿರುವುದನ್ನು ಬಿಟ್ಟು ಜೀವನ ನಡೆಸಬೇಕೆಂಬ ಗ್ಯಾರಿಯ ಹೆತ್ತವರ ಕೊನೆಯ ಮಾತನ್ನು ಗ್ಯಾರಿ ಹಂಚಿಕೊಳ್ತಾನೆ.
ಇದನ್ನು ಕೇಳಿದ ಗ್ಯಾರಿಗೆ ಹೊರಬರಲು ಒಂದು ಉಪಾಯ ಹೊಳೆಯುತ್ತೆ. ಅವರು ಬೆಲ್ಟ್ ಮತ್ತು ಕಸವನ್ನು ಬಳಸಿ ನಕಲಿ ಹೆಣ್ಣು ಹುಲಿಯ ಗೊಂಬೆ ಮಾಡಿ ಹತ್ತಿರದ ಪ್ರಾಣಿಯನ್ನು ಆಕರ್ಷಿಸುತ್ತಾರೆ. ನಿಜವಾದ ಹುಲಿ ಆ ಗೊಂಬೆಯನ್ನು ನೋಡಿ ಮೋಸ ಹೋಗಿ ಇಬ್ಬರನ್ನೂ ತಾರಿನ ಕುಂಡದಿಂದ ಹೊರಗೆ ಎಳೆಯುತ್ತೆ. ಆ ಬಳಿಕ ಕ್ರೂಡ್ಸ್ ಬೆಟ್ಟದ ತುದಿಗೆ ತಲುಪಿ ಸುಂದರ ಹೊಸ ಪ್ರಪಂಚವನ್ನು ನೋಡ್ತಾರೆ. ಆದರೆ ಭಾರೀ ಸ್ಫೋಟ ಸಂಭವಿಸಿ ದಾರಿ ಬಂದ್ ಆಗುತ್ತೆ. ಕಂದಕ ಮತ್ತು ಕಪ್ಪು ಬೂದಿ ಆವರಿಸಿದ್ದರಿಂದ ಕುಟುಂಬದವರು ತಾತ್ಕಾಲಿಕವಾಗಿ ಗುಹೆಯೊಳಗೆ ಅಡಗಿಕೊಳ್ತಾರೆ. ಗ್ರೆಗ್ ಹೊರಗೆ ಒಂಟಿಯಾಗಿ ನಿಲ್ತಾನೆ. ಆಗ ಗ್ರೆಗ್ಗೆ ಗುಹೆಯಲ್ಲಿ ಅಡಗುವುದು ಸಾಕು ಎನಿಸಿ ಜೀವನದಲ್ಲಿ ಮೊದಲ ಬಾರಿಗೆ ನಿಜವಾದ ರಿಸ್ಕ್ ತಗೋಬೇಕು ಎಂದು ನಿರ್ಧರಿಸ್ತಾನೆ. ದೂರ ಎಷ್ಟು ಇದೆ ಎಂದು ತಿಳಿಯಲು ಆತ ಗ್ಯಾರಿಯನ್ನು ಕಂದಕದ ಆಚೆಗೆ ತೂರಿ ಎಸೆಯುತ್ತಾನೆ. ಗ್ಯಾರಿ ಸುರಕ್ಷಿತವಾಗಿ ತಲುಪಿದ್ದನ್ನು ಕಂಡು ಕುಟುಂಬದ ಪ್ರತಿಯೊಬ್ಬರನ್ನೂ ಒಬ್ಬೊಬ್ಬರಾಗಿ ಆಚೆಗೆ ಎಸೆಯುತ್ತಾನೆ. ಈಮೆಯ ಸರದಿ ಬಂದಾಗ ಇಬ್ಬರೂ ಅಪ್ಪಿಕೊಂಡು ತಮ್ಮ ಮುನಿಸನ್ನು ಮರೆತು ಶಾಂತವಾಗ್ತಾರೆ. ನಂತರ ಆಕೆಯನ್ನು ಆಚೆಗೆ ಎಸೆಯುತ್ತಾನೆ. ಗ್ರೆಗ್ ಮಾತ್ರ ಆ ಕಡೆ ಉಳಿಯುತ್ತಾನೆ. ಬೆಟ್ಟ ಕುಸಿದು ಹೊಗೆಯಿಂದ ಮುಚ್ಚಿಹೋಗುವುದನ್ನು ಆಚೆ ಬದಿಯಲ್ಲಿದ್ದ ಕುಟುಂಬದವರು ಅಸಹಾಯಕರಾಗಿ ನೋಡ್ತಾರೆ. ಕತ್ತಲೆಯ ಬೂದಿಯ ನಡುವೆ ಗ್ರೆಗ್ ಓಡಾಡಿ ಕೊನೆಗೆ ಸಣ್ಣ ಗುಹೆಯಲ್ಲಿ ಆಶ್ರಯ ಪಡೆಯುತ್ತಾನೆ. ಸ್ವತಃ ಬೆಂಕಿ ಹೊತ್ತಿಸುವುದನ್ನು ಆತ ಕಂಡುಕೊಳ್ಳುತ್ತಾನೆ. ಭಯಗೊಂಡ ಆ ದೊಡ್ಡ ಹುಲಿ ಗುಹೆಯೊಳಗೆ ಬಂದಾಗ ಇಬ್ಬರೂ ಹಳೆಯ ದೋಸ್ತರಂತೆ ಒಂದಾಗ್ತಾರೆ. ಕುಟುಂಬದವರು ಶಂಖದ ಸದ್ದು ಮಾಡುವುದನ್ನು ಕೇಳಿ ಗ್ರೆಗ್ಗೆ ಬೆಂಕಿಯ ಸಹಾಯದಿಂದ ಮಾಂಸಭಕ್ಷಕ ಹಕ್ಕಿಗಳ ಹಿಂಡನ್ನು ಆಕರ್ಷಿಸುವ ಹುಚ್ಚು ಐಡಿಯಾ ಬರುತ್ತದೆ. ಆತ ಹಕ್ಕಿಗಳನ್ನು ದೊಡ್ಡ ಅಸ್ಥಿಪಂಜರಕ್ಕೆ ಕಟ್ಟಿ ಅವುಗಳ ರೆಕ್ಕೆಗಳ ಸಹಾಯದಿಂದ ಮೇಲೆ ಹಾರುತ್ತಾನೆ. ಮೇಲಕ್ಕೆ ಹೋಗುವಾಗ ಇತರೆ ಪ್ರಾಣಿಗಳನ್ನು ಎತ್ತಿಕೊಳ್ತಾನೆ. ಆದರೆ ಅಸ್ಥಿಪಂಜರ ಕಲ್ಲಿನ ನಡುವೆ ಸಿಕ್ಕಿಹಾಕಿಕೊಳ್ಳುತ್ತೆ. ಸಂಪೂರ್ಣ ಶಕ್ತಿಯಿಂದ ಎಳೆದು ಆತ ಕೊನೆಗೂ ಬಿಡಿಸಿಕೊಳ್ತಾನೆ. ಆತನ ಬೆನ್ನ ಹಿಂದೆ ದೊಡ್ಡ ಸ್ಫೋಟ ಸಂಭವಿಸಿ ಅವರೆಲ್ಲರೂ ಕಂದಕದ ಆಚೆಗೆ ಹಾರಿ ಬೀಳ್ತಾರೆ. ಬಿಸಿಲಿರುವ ಆಚೆ ಬದಿಯಲ್ಲಿ ಕುಟುಂಬದವರು ದುಃಖಿಸುತ್ತಾ ಶಂಖ ಊದುತ್ತಿರುತ್ತಾರೆ. ಎಲ್ಲ ಅಡೆತಡೆಗಳನ್ನು ಮೀರಿ ಗ್ರೆಗ್ ಅವರಿದ್ದ ಬದಿಗೆ ಬಿದ್ದು ಹೊಗೆಯಿಂದ ಹೊರಬರ್ತಾನೆ. ಈಮಿ ಓಡಿಬಂದು ಆತನನ್ನು ಬಿಗಿಯಾಗಿ ಅಪ್ಪಿಕೊಳ್ತಾಳೆ. ಆತನ ಸಾಹಸಕ್ಕೆ ಇಡೀ ಕುಟುಂಬವೇ ಹೆಮ್ಮೆಪಟ್ಟು ಎಲ್ಲರೂ ಗ್ರೆಗ್ಗೆ ಅಪ್ಪುಗೆ ನೀಡುತ್ತಾರೆ. ಕೊನೆಗೆ ಅವರು ಒಂದು ಸುಂದರ ಸಮುದ್ರ ತೀರದ ಸ್ವರ್ಗದಲ್ಲಿ ನೆಲೆಸಿ ವಿಚಿತ್ರ ಪ್ರಾಣಿಗಳೊಂದಿಗೆ ಶಾಂತಿಯಿಂದ ಬಾಳ್ತಾರೆ. ಆರಂಭದಲ್ಲಿ ಇವರನ್ನು ಅಟ್ಟಾಡಿಸಿದ್ದ ಆ ಭಯಾನಕ ಪ್ರಾಣಿಯು ಕೊನೆಗೆ ಇವರ ಸಾಕುಪ್ರಾಣಿಯಾಗುತ್ತದೆ. Please like and subscribe.